ಒಂದು ಸಮಾವೇಶ ನಡೀತಾ ಇರೋ ಸ್ಥಳದಲ್ಲಿ ಇನ್ನೊಂದು ಪಕ್ಷದ ಕಾರ್ಯಕರ್ತರು ಹೋಗಿ ಅಲ್ಲಿ ಗಲಾಟೆ ಗೊಂದಲವನ್ನ ಎಬ್ಬಿಸೋದು ಅದು ತೀರಾ ತಪ್ಪು. ನಾಳೆ ನೀರು ನಡೆಸಿದಾಗಲೂ ಕೂಡ ಅಲ್ಲಿ ಅದಕ್ಕೆ ಅವಕಾಶ ಇರುತ್ತೆ. ಬಿಜೆಪಿ ಪ್ರತಿಭಟನೆಯಿಂದ ಮುಖ್ಯಮಂತ್ರಿಗಳು ಆಕ್ರೋಶಗೊಂಡಿದ್ದಾರೆ. ಯಾರದು ಎಸ್ಪಿ ಅಂತ ವೇದಿಕೆಯ ಮೇಲೇನೆ ಸಿಟ್ಟನ್ನ ಹೊರಹಾಕಿದ್ದಾರೆ ಸಿಎಂ. ಬೆಳಗಾವಿಯಲ್ಲಿ ಸಂಯಮವನ್ನ ಮುಖ್ಯಮಂತ್ರಿಗಳು ಕಳೆದುಕೊಂಡದ್ದು ಸ್ಪಷ್ಟವಾಗಿ ಆ ದೃಶ್ಯದಲ್ಲಿ ಕಾಣಿಸ್ತಾ ಇತ್ತು. ಧಾರವಾಡ ಎಸ್ಪಿ ನಾರಾಯಣ್ ಮೇಲೆ ಸಿಎಂ ಕೋಪ ತಾಪವನ್ನು ಹೊರಹಾಕಿದ್ದಾರೆ. ಅವ್ರು ಬಂದು ಎಕ್ಸ್ಪ್ಲೈನ್ ಮಾಡೋದಕ್ಕೂ ಕೂಡ ಒಂದು ಸಣ್ಣ ಅವಕಾಶವನ್ನು ಕೂಡ ಕೊಡಲಿಲ್ಲ. ತಮ್ಮ ಸಿಟ್ಟನ್ನು ಹೊರಹಾಕಿದ್ರು, ಗದರಿದ್ರು, ಏಕವಚನದಲ್ಲೇ ಮಾತನಾಡಿದ್ರು. ಕೈ ಬೀಸೋದಕ್ಕೂ ಕೂಡ ಒಂದು ಹಂತದಲ್ಲಿ ಮುಖ್ಯಮಂತ್ರಿಗಳು ಹೋಗಿದ್ದು ಕಾಣಿಸ್ತಾ ಇತ್ತು. ಯಾಕಂದರೆ ಬಿಜೆಪಿ ಕಾರ್ಯಕರ್ತರು ಅಲ್ಲಿ ಹೇಗೆ ಬಂದರು ಅನ್ನೋದು ಅವ್ರ ಪ್ರಶ್ನೆ. ನನ್ನ ಭಾಷಣ ಆರಂಭಕ್ಕೂ ಮೊದಲು ಕಪ್ಪು ಪಟ್ಟಿಯನ್ನು ಅವರು ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂದರೆ ಹೆಂಗ್ರಿ ಇದಕ್ಕೆ ಅವಕಾಶ ಮಾಡಿಕೊಟ್ರಿ ಅಂತ. ಆದರೆ ಅವ್ರ ವರ್ಷನ್ ಏನು ಪೊಲೀಸ್ನವ್ರದ್ದು? ಅವ್ರು ಒಳಗೆ ಬರುವಾಗ ಅವ್ರು ಬಿಜೆಪಿ ಕಾಂಗ್ರೆಸ್ನವ್ರನ್ನ ಲೇಬಲ್ ಇರಲಿಲ್ಲ. ಈ ಕಡೆಗೆ ಅವರು ಒಳಗೆ ಬರಬೇಕಾದ್ರೆ ಆ ಬಟ್ಟೆಯನ್ನು ತೆಗೆದುಕೊಂಡು ಬಂದದ್ದು ನಮಗೆ ಗೊತ್ತೂ ಇಲ್ಲ. ಅದನ್ನೇನು ಹೊರಗಿಂದ ಪ್ರದರ್ಶನ ಮಾಡ್ಕೊಂಡು ಬರಲಿಲ್ಲ. ಅಲ್ಲಿ ಬಂದಾಗ ಆಗಿರುವಂಥ ಮೊಮೆಂಟ್ ಅನ್ನೋದು ಪೊಲೀಸ್ನವರ ವಾದ.